ಮಾಡಿಸ್ಕೊಳ್ಳೋಕೆ ಹೇಳಿ ಮೊದಲು ಒಂದು ಜವಾಬ್ದಾರಿ ಇರ್ತದೆ ದೇಶದಲ್ಲಿ. ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾ ಇದ್ರೆ ಅದು ಯಾವ ಸಂಘಟನೆ ಏನು ಅಂತೇಳಿ ರೆಕಗ್ನೈಸ್ ಆಗಲ್ವಲ್ಲ ದೇಶದಲ್ಲಿ. ಯಾರನ್ನೂ ಹತ್ತಿಕ್ಕಬೇಕಾಗಿಲ್ಲ, ಅವರವರೇ ಹತ್ತಿಕ್ಕೋತವ್ರೆ. BJP ಅವರು RSS ಅವರೇ ಹತ್ತಿಕ್ಕೋತವ್ರೆ ಅವರ ನಡವಳಿಕೆಗಳಿಂದ. ಯಾರನ್ನೂ ಹತ್ತಿಕ್ಕತಕ್ಕಂಥ ಅವಶ್ಯಕತೆ ಇಲ್ಲ. ಸರ್, ಆಮೇಲೆ ಈಗ ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಆಗ್ತಿದೆ. ತಾವು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ ಆಗಿದ್ದೀರಿ, ಮೊದಲಿಂದಲೂ ಕೂಡ ಕೇಳ್ಕೊಂಡೇ ಬರ್ತಿದ್ದೀರಿ. ಏನು ಸರ್, ನಿಮ್ಗೇನಾದರೂ ಹೈಕಮಾಂಡ್ ಕೃಪೆ ತೋರುತ್ತಾ? ಏನೆಲ್ಲ ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಗಮನದಲ್ಲೂ ಇದೆ. ನಮ್ಮ ಸೀನಿಯಾರಿಟಿನ ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಕೂಡ ಇದೆ ನಮಗೆ. ನೋಡೋಣ ಏನು ಮಾಡ್ತಾರೆ. ಸಂಪುಟ ಪುನರ್ರಚನೆ ಅಷ್ಟೇ ಅಲ್ಲ, ಕ್ರಾಂತಿ ಚರ್ಚೆನೂ ಕೂಡ ನಡೀತಾ ಇದೆ. ಯಾವ ಕ್ರಾಂತಿನೂ ಆಯ್ತಲ್ಲ? ಏನು ಕ್ರಾಂತಿ ಆಯ್ತದೆ? ಯಾರು ಹೇಳಿದ್ದು ಕ್ರಾಂತಿ ಆಯ್ತದೆ ಅಂತ? ನಿಮ್ಮ ಪಕ್ಷದಲ್ಲೇ ಚರ್ಚೆ ನಡೀತಾ ಇದೆ ಸರ್. ನಿಮ್ಗೆ ಯಾರು ಹೇಳಿದ್ದು ಕ್ರಾಂತಿ ಆಯ್ತದೆ ಅಂತೇಳಿ? ನೀವು ಹೇಳಿದ್ರೆ ನಾವು ಹೇಳ್ತೀವಿ. ಕ್ರಾಂತಿ ಅಂದರೆ ಮುಖ್ಯಮಂತ್ರಿ ಬದಲಾವಣೆ ಕೂಡ ಆಗುತ್ತೆ ಅನ್ನೋ ವಿಚಾರ ಸರ್. ಎಲ್ಲ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಅವೆಲ್ಲ ನಾವು ಮಂತವರು ಮಾತಾಡ್ತಕ್ಕಂಥ ವಿಚಾರ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸಂಪುಟ ಪುನರ್ರಚನೆ ಏನೂ ಇಲ್ಲ, ಹೈಕಮಾಂಡ್ ಅವರು ಹೇಳಬೇಕು ಅಂತ DK ಶಿ ಅವರು ಹೇಳ್ತಾರೆ. ಅವೆಲ್ಲ ನಾನು ಹೇಳಬೇಕಿಲ್ಲ, CM ಹೇಳಬೇಕಿಲ್ಲ, ಹೈಕಮಾಂಡ್ ಅವರು ಹೇಳಬೇಕು. ಆ ಅರ್ಥದಲ್ಲಿ ಮಾತಾಡ್ತಾರೆ. ನೀವು ನೋಡಿದ್ರೆ ನಮಗೆಲ್ಲ ಪರಿಗಣಿಸ್ಬೋದು ಅಂತ ಹೋಪಿದೆ. ಆದರೆ ನಮ್ಮನ್ನು ಪರಿಗಣಿಸಿ ಅಂತ ನಮ್ಗೆ ಒಪ್ಪಿರ್ತಕ್ಕಂಥದ್ದು. ಮಾಡದೇ ಇದ್ರೆ ಏನು ನಾವು ಪರಿಗಣಿಸಿ ಅಂತ ಹೇಳೋಕ್ಕಾಯ್ತದ? ಅಕಸ್ಮಾತ್ ಮಾಡಿದ್ರೆ ನಮ್ಮ ಸೀನಿಯಾರಿಟಿಗೆ ಒಂದು ಗೌರವವನ್ನು ಕೊಡಿ ಅಂತ ಮನವಿ ಮಾಡಿದ್ದೀವಿ. ಸರ್, ಆಮೇಲೆ ನೀವು ಕೂಡ ನಿನ್ನೆ ಒಂದು ಮಾತಾಡಿದ್ದೀರಿ ಸರ್, DK ಶಿವಕುಮಾರ್ ಅವರು ಕೂಡ ಪಕ್ಷಾಧಿಕಾರಕ್ಕೆ ಬರೋದಕ್ಕೆ ಕಾರಣಕರ್ತರು, ಅವರು ಕೂಡ ಅವಕಾಶ ಕೊಡಬೇಕು ಅನ್ನೋದು ಖಂಡಿತ ಬಹುತೇಕ ಶಾಸಕರು ಕೂಡ ಒತ್ತಾಯ ಮಾಡ್ತಾರೆ. ನೀವು ಒಬ್ಬರು ಅಂತಲ್ಲ, ಆ ಥರ ಅಂತಲ್ಲ ನೋಡಿ. ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ. ಅದರಿಂದ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ. ಅವ್ರಿಗೂ ಕೂಡ ಮಾಡಿಕೊಡ್ಬೋದು. ಅವರು ಯಾಕೋ ಈ ನಡುವೆ DK ಶಿವಕುಮಾರ್ ಅವರು ಟೆಂಪಲ್ ರನ್ ಶುರು ಮಾಡ್ಬೋದು. ಇಲ್ಲ, ಅವ್ರು ಮೊದಲಿಂದನೂ ಕೂಡ ಅವ್ರು ದೇವ್ರ ಮೇಲೆ ಜಾಸ್ತಿ ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು. ಇನ್ನು ಇವತ್ತಿಂದ ಹೊಸದಾಗಿ ಏನು ಮಾಡ್ತಾ ಇಲ್ಲ. ಅವರು ಮೊದಲಿಂದನೂ ಕೂಡ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಪೂಜೆ ಪುನಸ್ಕಾರಗಳು ಮಾಡ್ತಕ್ಕಂಥದ್ದು ಮೊದಲಿಂದನೂ ಮಾಡ್ಕೊಂಡ್ಬಂದಿದ್ದಾರೆ ಅವರು. ಈ ಮುನಿರತ್ನ ಮತ್ತು DK ಶಿ ಅವರ ನಡುವೆ ಜಟಾಪಟಿ ಜಾಸ್ತಿ ಆಗ್ತಿದೆ ಅಂತ. ಪ್ರತಿ ಸಲನೂ ಜಟಾಪಟಿ ಜಾಸ್ತಿ ಆಗ್ತಿದೆ. ಇನ್ನೂ ಅದು ನಿಲ್ಲೋದು ಲಕ್ಷಣ ಕಾಣಿಸ್ತಾ ಇಲ್ಲ. ಮೊನ್ನೆ ಯಾರ್ಯಾರು ಜಟಾಪಟಿ? ಮುನಿರತ್ನ ಅವರಿಗೆ ಮತ್ತು DK ಶಿವಕುಮಾರ್ ಅವರಿಗೆ. ಮುನಿರತ್ನ ಅವ್ರ ಬಗ್ಗೆ ನೀವು ಕೇಳಿದ್ರೆ ಅರ್ಥ ಇಲ್ಲಪ್ಪ. ಮುನಿರತ್ನ ಅಂತ ವ್ಯಕ್ತಿ ಬಗ್ಗೆ ನೀವು ಮೀಡಿಯಾದಲ್ಲಿ ನೀವೇನಾದರೂ ಮಾತಾಡಿದ್ರೆ ನಿಮ್ಮ ಮೀಡಿಯಾಗೆ ಅಗೌರವ ಅದು. ಹಾಂ, ಮುನಿರತ್ನ ಒಂಥರ ಅವರು ಫಿಲಮ್ ಆ್ಯಕ್ಟ್ರ್ ಇದ್ದಂಗೆ ಮತ್ತು ಜೋಕರ್ ಕೆಲಸ ಮಾಡ್ದಂಗೆ ಮಾಡ್ತಾವ್ರೆ ಅವರು. ಸಭೆಯಲ್ಲಿ ಹೋಗಿ ಗೌರವವಾಗಿ ಅವರು ಮಾಡಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ಅಸಂಬದ್ಧ ಪದಗಳನ್ನ ಉಪಯೋಗಿಸ್ತಕ್ಕಂಥದ್ದು, ಯಾರ ಮೇಲೂ ಟಾರ್ಗೆಟ್ ಮಾಡ್ತಕ್ಕಂಥದ್ದು. ಅವರು ಪೂರ್ವ ಯೋಜಿತವಾಗಿ ನಾನು ಹಿಂಗೆ ಮಾಡಬೇಕು ಅಂತಕ್ಕಂಥದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಬಂದು ಪಾಪ ಹೆಣ್ಮಗಳ ಮೇಲೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಾವ್ರೆ. ಅವ್ರಿಗೆ ಹಕ್ಕೈತೆ. ಹಕ್ಕನ್ನು ಕೇಳಲಿಕ್ಕೆ ಸೂಕ್ತವಾದಂಥ ವೇದಿಕೆಗಳಿದ್ದಾವೆ. ವಿಧಾನಸೌಧದಲ್ಲೂ ಕೂಡ ಅದನ್ನು ಕೇಳ್ಬೋದು. ಅವರು ಸೂಕ್ತವಾದಂಥ ವೇದಿಕೆಯಲ್ಲಿ ಕೇಳಿದ್ಬಿಟ್ಟು ಸುಮ್ಮನೆ ಅಲ್ಲಿ ಹೋಗಿ ಡ್ರಾಮಾ ಮಾಡ್ಕೊಂಡು ಬಂದಿದ್ದಾರೆ. ನೀವು ಮೀಡಿಯಾದವರು ಅವ್ರಿಗೆ ಹೆಚ್ಚು ಪ್ರಚಾರ ಕೊಟ್ಟರೆ ನಿಮ್ಮ ಮೀಡಿಯಾಗೆ ಗೌರವ ಕಡಿಮೆ. ಅವ್ರ ನಡವಳಿಕೆ ಏನು, ಅವ್ರು ಯಾವ ರೀತಿ ನಡೆದು ಬಂದರು, ಅವ್ರು ಯಾವ ರೀತಿ ಅವರ ನಡವಳಿಕೆಯನ್ನು ನಡೆಸ್ಕೊಂಡು ಬಂದರು, ಮೊದಲಿಂದನೂ ಕೂಡ ಯಾವ ರೀತಿ ಸಣ್ಣ ಪುಟ್ಟವ್ರ ಮೇಲೆ ಟಾರ್ಗೆಟ್ ಮಾಡಿದ್ರು. ಅಶೋಕ್ ಅಂತವ್ರನ್ನೇ ಏಡ್ಸ್ ಇಂಜೆಕ್ಷನ್ ಚುಚ್ಚಕ್ಕೆ ಹೋಗವ್ರೆ ಅಂತಂದರೆ ಅವ್ರ ನಾಯಕರ ಮೇಲೇ ಮತ್ತು ಅವರು ಯಾವ ರೀತಿ ಅವ್ರ ನಡವಳಿಕೆ ಐತೆ ಅಂತೇಳಿ ನೀವು ನಿಮ್ಮ ಮಾಧ್ಯಮದಲ್ಲಿ ಅವ್ರನ್ನ ಹೆಚ್ಚು ಪ್ರಚಾರ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಸರ್, ತಾವು ಏನಾದರೂ CM ಅವ್ರನ್ನ ಭೇಟಿ ಮಾಡಿದ್ದೀರಾ? ಇಲ್ಲ, ಅದೇ CM ಅವ್ರನ್ನ ಭೇಟಿ ಮಾಡಿದ್ವಿ ಕೆಲಸ ಕಾರ್ಯಗಳಿಗೆ ಅಷ್ಟೇ, ಬೇರೆ ವಿಚಾರಕ್ಕೆ. ಇದು ಒನ್ ಟೈಮ್ಗೆ ಈಗ 30-40 ಮನೆಗಳಿಗೆಲ್ಲ ಅದೊಂದು ಕೊಡಬೇಕದು ಆಗ್ಬಿಟ್ಟೆ ಆದೇಶ ಆಗಿದೆ. ಅದೇ ಅದು ಆಗಬೇಕು. ಅದು ಬಡವ್ರಿಗೆ ಆಗಿರ್ತಕ್ಕಂಥದ್ದು ತೊಂದರೆ ಅದು ಆಗಬೇಕದು. ಅದು ಮಾಡಿದ್ದಾರೆ ನಮ್ಮ ಸರ್ಕಾರ. 60-40ಗೂ ಮುಂದೆ ಮಾಡ್ತೀವಿ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಅದನ್ನು ಕೂಡ ಮಾಡ್ತಾರೆ. ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ತುಂಬ ಜನಕ್ಕೆ ಅನುಕೂಲ ಆಯ್ತದೆ. ತುಂಬ ಜನ ತೊಂದರೆ ಅನುಭವಿಸ್ತಾವ್ರೆ. ಅದರಿಂದ ಹೊರಗಡೆ ಬರಬೇಕು. ಅದ್ರ ಕಡೆ ಗಮನ ಹರಿಸ್ತಾ ಇದ್ದಾರೆ. ನಮ್ಮ ಸರ್ಕಾರ ಅದ್ರ ಕಡೆ ಗಮನ ಹರಿಸ್ತಾ ಇದೆ. ಸರ್, ಆಮೇಲೆ ಮಾಡಿಸ್ಕೊಳ್ಳೋಕೆ ಹೇಳಿ ಮೊದಲು ಒಂದು ಜವಾಬ್ದಾರಿ ಇರ್ತದೆ ದೇಶದಲ್ಲಿ. ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾ ಇದ್ರೆ ಅದು ಯಾವ ಸಂಘಟನೆ ಏನು ಅಂತೇಳಿ ರೆಕಗ್ನೈಸ್ ಆಗಲ್ವಲ್ಲ ದೇಶದಲ್ಲಿ. ಯಾರನ್ನೂ ಹತ್ತಿಕ್ಕಬೇಕಾಗಿಲ್ಲ, ಅವರವರೇ ಹತ್ತಿಕ್ಕೋತವ್ರೆ. BJP ಅವರು RSS ಅವರೇ ಹತ್ತಿಕ್ಕೋತವ್ರೆ ಅವರ ನಡವಳಿಕೆಗಳಿಂದ. ಯಾರನ್ನೂ ಹತ್ತಿಕ್ಕತಕ್ಕಂಥ ಅವಶ್ಯಕತೆ ಇಲ್ಲ. ಸರ್, ಆಮೇಲೆ ಈಗ ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಆಗ್ತಿದೆ. ತಾವು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ ಆಗಿದ್ದೀರಿ, ಮೊದಲಿಂದಲೂ ಕೂಡ ಕೇಳ್ಕೊಂಡೇ ಬರ್ತಿದ್ದೀರಿ. ಏನು ಸರ್, ನಿಮ್ಗೇನಾದರೂ ಹೈಕಮಾಂಡ್ ಕೃಪೆ ತೋರುತ್ತಾ? ಏನೆಲ್ಲ ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಗಮನದಲ್ಲೂ ಇದೆ. ನಮ್ಮ ಸೀನಿಯಾರಿಟಿನ ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಕೂಡ ಇದೆ ನಮಗೆ. ನೋಡೋಣ ಏನು ಮಾಡ್ತಾರೆ. ಸಂಪುಟ ಪುನರ್ರಚನೆ ಅಷ್ಟೇ ಅಲ್ಲ, ಕ್ರಾಂತಿ ಚರ್ಚೆನೂ ಕೂಡ ನಡೀತಾ ಇದೆ. ಯಾವ ಕ್ರಾಂತಿನೂ ಆಯ್ತಲ್ಲ? ಏನು ಕ್ರಾಂತಿ ಆಯ್ತದೆ? ಯಾರು ಹೇಳಿದ್ದು ಕ್ರಾಂತಿ ಆಯ್ತದೆ ಅಂತ? ನಿಮ್ಮ ಪಕ್ಷದಲ್ಲೇ ಚರ್ಚೆ ನಡೀತಾ ಇದೆ ಸರ್. ನಿಮ್ಗೆ ಯಾರು ಹೇಳಿದ್ದು ಕ್ರಾಂತಿ ಆಯ್ತದೆ ಅಂತೇಳಿ? ನೀವು ಹೇಳಿದ್ರೆ ನಾವು ಹೇಳ್ತೀವಿ. ಕ್ರಾಂತಿ ಅಂದರೆ ಮುಖ್ಯಮಂತ್ರಿ ಬದಲಾವಣೆ ಕೂಡ ಆಗುತ್ತೆ ಅನ್ನೋ ವಿಚಾರ ಸರ್. ಎಲ್ಲ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಅವೆಲ್ಲ ನಾವು ಮಂತವರು ಮಾತಾಡ್ತಕ್ಕಂಥ ವಿಚಾರ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸಂಪುಟ ಪುನರ್ರಚನೆ ಏನೂ ಇಲ್ಲ, ಹೈಕಮಾಂಡ್ ಅವರು ಹೇಳಬೇಕು ಅಂತ DK ಶಿ ಅವರು ಹೇಳ್ತಾರೆ. ಅವೆಲ್ಲ ನಾನು ಹೇಳಬೇಕಿಲ್ಲ, CM ಹೇಳಬೇಕಿಲ್ಲ, ಹೈಕಮಾಂಡ್ ಅವರು ಹೇಳಬೇಕು. ಆ ಅರ್ಥದಲ್ಲಿ ಮಾತಾಡ್ತಾರೆ. ನೀವು ನೋಡಿದ್ರೆ ನಮಗೆಲ್ಲ ಪರಿಗಣಿಸ್ಬೋದು ಅಂತ ಹೋಪಿದೆ. ಆದರೆ ನಮ್ಮನ್ನು ಪರಿಗಣಿಸಿ ಅಂತ ನಮ್ಗೆ ಒಪ್ಪಿರ್ತಕ್ಕಂಥದ್ದು. ಮಾಡದೇ ಇದ್ರೆ ಏನು ನಾವು ಪರಿಗಣಿಸಿ ಅಂತ ಹೇಳೋಕ್ಕಾಯ್ತದ? ಅಕಸ್ಮಾತ್ ಮಾಡಿದ್ರೆ
ನಮ್ಮ ಸೀನಿಯಾರಿಟಿಗೆ ಒಂದು ಗೌರವವನ್ನು ಕೊಡಿ ಅಂತ ಮನವಿ ಮಾಡಿದ್ದೀವಿ. ಸರ್ ಆಮೇಲೆ ನೀವು ಕೂಡ ನಿನ್ನೆ ಒಂದು ಮಾತಾಡಿದ್ರೆ ಸರ್, ಡಿ ಕೆ ಶಿವಕುಮಾರ್ ಅವರು ಕೂಡ ಪಕ್ಷಾಧಿಕಾರಕ್ಕೆ ಬರೋದಕ್ಕೆ ಕಾರಣಕರ್ತರು, ಅವ್ರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನೋದು ಖಂಡಿತ ಬಹುತೇಕ ಶಾಸಕರು ಕೂಡ ಒತ್ತಾಯ ಮಾಡ್ತಾರೆ, ನೀವು ಒಬ್ರು ಅಂತಲ್ಲ. ಆ ಥರ ಅಂತಲ್ಲ ನೋಡಿ, ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ, ಅದರಿಂದ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ, ಅವ್ರಿಗೂ ಕೂಡ ಮಾಡಿಕೊಡ್ಬೋದು. ಅವರು ಯಾಕೋ ಈ ನಡುವೆ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಶುರು ಮಾಡ್ಬೋದು. ಇಲ್ಲ, ಅವ್ರು ಮೊದಲಿಂದನೂ ಕೂಡ ಅವ್ರು ದೇವ್ರ ಮೇಲೆ ಜಾಸ್ತಿ ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು, ಇನ್ನು ಇವತ್ತಿಂದ ಹೊಸದಾಗಿ ಏನು ಮಾಡ್ತಾ ಇಲ್ಲ. ಅವರು ಮೊದಲಿಂದನೂ ಕೂಡ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಪೂಜೆ ಪುನಸ್ಕಾರಗಳು ಮಾಡ್ತಕ್ಕಂಥದ್ದು ಮೊದಲಿಂದನೂ ಮಾಡ್ಕೊಂಡ್ಬಂದಿದ್ದಾರೆ ಅವರು. ಈ ಮುನಿರತ್ನ ಮತ್ತು ಡಿ ಕೆ ಶಿ ಅವರ ನಡುವೆ ಜಟಾಪಟಿ ಜಾಸ್ತಿ ಆಗ್ತಿದೆ ಅಂತ, ಪ್ರತಿ ಸಲನೂ ಜಟಾಪಟಿ ಜಾಸ್ತಿ ಆಗ್ತಿದೆ, ಇನ್ನೂ ಅದು ನಿಲ್ಲೋದು ಲಕ್ಷಣ ಕಾಣಿಸ್ತಾ ಇಲ್ಲ. ಮೊನ್ನೆ ಯಾರ್ಯಾರು ಜಟಾಪಟಿ? ಮುನಿರತ್ನ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ. ಮುನಿರತ್ನ ಅವ್ರ ಬಗ್ಗೆ ನೀವು ಕೇಳೋದ್ರಲ್ಲಿ ಅರ್ಥ ಇಲ್ಲಪ್ಪ. ಮುನಿರತ್ನ ಅಂತ ವ್ಯಕ್ತಿ ಬಗ್ಗೆ ನೀವು ಮೀಡಿಯಾದಲ್ಲಿ ನೀವೇನಾದರೂ ಮಾತಾಡಿದ್ರೆ ನಿಮ್ಮ ಮೀಡಿಯಾಗೆ ಅಗೌರವ ಅದು. ಹಾಂ, ಮುನಿರತ್ನ ಒಂಥರ ಅವರು ಫಿಲಮ್ ಆ್ಯಕ್ಟ್ರ್ ಇದ್ದಂಗೆ ಮತ್ತು ಜೋಕರ್ ಕೆಲಸ ಮಾಡ್ದಂಗೆ ಮಾಡ್ತಾವ್ರೆ ಅವರು. ಸಭೆಯಲ್ಲಿ ಹೋಗಿ ಗೌರವವಾಗಿ ಅವರು ಮಾಡಬೇಕಾಗಿತ್ತು, ಅದನ್ನು ಬಿಟ್ಬಿಟ್ಟು ಅಸಂಬದ್ಧ ಪದಗಳನ್ನ ಉಪಯೋಗಿಸ್ತಕ್ಕಂಥದ್ದು, ಯಾರ ಮೇಲೂ ಟಾರ್ಗೆಟ್ ಮಾಡ್ತಕ್ಕಂಥದ್ದು. ಅವರು ಪೂರ್ವ ಯೋಜಿತವಾಗಿ ನಾನು ಹಿಂಗೆ ಮಾಡಬೇಕು ಅಂತಕ್ಕಂಥದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಬಂದು ಪಾಪ ಹೆಣ್ಮಗಳ ಮೇಲೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಾವ್ರೆ. ಅವ್ರಿಗೆ ಹಕ್ಕೈತೆ, ಹಕ್ಕನ್ನು ಕೇಳಲಿಕ್ಕೆ ಸೂಕ್ತವಾದಂಥ ವೇದಿಕೆಗಳಿದ್ದಾವೆ. ವಿಧಾನಸೌಧದಲ್ಲೂ ಕೂಡ ಅದನ್ನು ಕೇಳ್ಬೋದು. ಅವರು ಸೂಕ್ತವಾದಂಥ ವೇದಿಕೆಯಲ್ಲಿ ಕೇಳೋದು ಬಿಟ್ಬಿಟ್ಟು ಸುಮ್ಮನೆ ಅಲ್ಲಿ ಹೋಗಿ ಡ್ರಾಮಾ ಮಾಡ್ಕೊಂಡು ಬಂದಿದ್ದಾರೆ. ನೀವು ಮೀಡಿಯಾದವರು ಅವ್ರಿಗೆ ಹೆಚ್ಚು ಪ್ರಚಾರ ಕೊಟ್ಟರೆ ನಿಮ್ಮ ಮೀಡಿಯಾಗೆ ಗೌರವ ಕಡಿಮೆ. ಅವ್ರ ನಡವಳಿಕೆ ಏನು, ಅವ್ರು ಯಾವ ರೀತಿ ನಡೆದು ಬಂದರು, ಅವ್ರು ಯಾವ ರೀತಿ ಅವರ ನಡವಳಿಕೆಯನ್ನು ನಡೆಸ್ಕೊಂಡು ಬಂದರು, ಮೊದಲಿಂದನೂ ಕೂಡ ಯಾವ ರೀತಿ ಸಣ್ಣ ಪುಟ್ಟವ್ರ ಮೇಲೆ ಟಾರ್ಗೆಟ್ ಮಾಡಿದ್ರು. ಅಶೋಕ್ ಅಂತವ್ರನ್ನೇ ಏಡ್ಸ್ ಇಂಜೆಕ್ಷನ್ ಚುಚ್ಚಕ್ಕೆ ಹೋಗವ್ರೆ ಅಂತಂದರೆ ಅವ್ರ ನಾಯಕರ ಮೇಲೇ, ಮತ್ತು ಅವರು ಯಾವ ರೀತಿ ಅವ್ರ ನಡವಳಿಕೆ ಐತೆ ಅಂತೇಳಿ ನೀವು ನಿಮ್ಮ ಮಾಧ್ಯಮದಲ್ಲಿ ಅವ್ರನ್ನ ಹೆಚ್ಚು ಪ್ರಚಾರ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಸರ್, ತಾವು ಏನಾದರೂ ಸಿ ಎಂ ಅವ್ರನ್ನ ಭೇಟಿ ಮಾಡಿದ್ದೀರಾ? ಇಲ್ಲ, ಅದೇ ಸಿ ಎಂ ಅವ್ರನ್ನ ಭೇಟಿ ಮಾಡಿದ್ವಿ ಕೆಲಸ ಕಾರ್ಯಗಳಿಗೆ ಅಷ್ಟೇ, ಬೇರೆ ವಿಚಾರಕ್ಕೆ. ಇದು ಒನ್ ಟೈಮ್ಗೆ ಈಗ 30-40 ಮನೆಗಳಿಗೆಲ್ಲ ಅದೊಂದು ಕೊಡಬೇಕದು ಆಗ್ಬೇಕು, ಆದೇಶ ಆಗಿದೆ. ಅದೇ ಅದು ಆಗಬೇಕು. ಅದು ಬಡವ್ರಿಗೆ ಆಗಿರ್ತಕ್ಕಂಥದ್ದು ತೊಂದರೆ, ಅದು ಆಗಬೇಕದು. ಅದು ಮಾಡಿದ್ದಾರೆ ನಮ್ಮ ಸರ್ಕಾರ. 60-40ಗೂ ಮುಂದೆ ಮಾಡ್ತೀವಿ ಅಂತಕ್ಕಂಥದ್ದು ವಿಶ್ವಾಸ ಇದೆ, ಅದನ್ನು ಕೂಡ ಮಾಡ್ತಾರೆ. ತುಂಬ ಜನಕ್ಕೆ ಅನುಕೂಲ ಆಗುತ್ತೆ, ತುಂಬ ಜನಕ್ಕೆ ಅನುಕೂಲ ಆಯ್ತದೆ. ತುಂಬ ಜನ ತೊಂದರೆ ಅನುಭವಿಸ್ತಾವ್ರೆ, ಅದರಿಂದ ಹೊರಗಡೆ ಬರಬೇಕು, ಅದ್ರ ಕಡೆ ಗಮನ ಹರಿಸ್ತಾ ಇದ್ದಾರೆ. ನಮ್ಮ ಸರ್ಕಾರ ಅದ್ರ ಕಡೆ ಗಮನ ಹರಿಸ್ತಾ ಇದೆ. ಸರ್ ಆಮೇಲೆ ಮಾಡಿಸ್ಕೊಳ್ಳೋಕೆ ಹೇಳಿ, ಮೊದಲು ಒಂದು ಜವಾಬ್ದಾರಿ ಇರ್ತದೆ ದೇಶದಲ್ಲಿ. ರಿಜಿಸ್ಟ್ರೇಷನ್ನೇ ಮಾಡಿಸ್ಕೊಳ್ತಾ ಇದ್ರೆ ಅದು ಯಾವ ಸಂಘಟನೆ ಏನು ಅಂತೇಳಿ ರೆಕಗ್ನೈಸ್ ಆಗಲ್ವಲ್ಲ ದೇಶದಲ್ಲಿ. ಯಾರನ್ನೂ ಹತ್ತಿಕ್ಕಬೇಕಾಗಿಲ್ಲ, ಅವರವರೇ ಹತ್ತಿಕ್ಕೋತವ್ರೆ. BJP ಅವರು RSS ಅವರೇ ಹತ್ತಿಕ್ಕೋತವ್ರೆ ಅವರ ನಡವಳಿಕೆಗಳಿಂದ. ಯಾರನ್ನೂ ಹತ್ತಿಕ್ಕತಕ್ಕಂಥ ಅವಶ್ಯಕತೆ ಇಲ್ಲ. ಸರ್ ಆಮೇಲೆ ಈಗ ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಆಗ್ತಿದೆ, ತಾವು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೀರಿ, ಮೊದಲಿಂದಲೂ ಕೂಡ ಕೇಳ್ಕೊಂಡೇ ಬರ್ತಿದ್ದೀರಿ. ಏನು ಸರ್, ನಿಮಗೇನಾದರೂ ಹೈಕಮಾಂಡ್ ಕೃಪೆ ತೋರುತ್ತಾ? ಏನೆಲ್ಲ ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಗಮನದಲ್ಲೂ ಇದೆ. ನಮ್ಮ ಸೀನಿಯಾರಿಟಿನ ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಕೂಡ ಇದೆ ನಮಗೆ. ನೋಡೋಣ ಏನು ಮಾಡ್ತಾರೆ. ಸಂಪುಟ ಪುನಾರಚನೆ ಅಷ್ಟೇ ಅಲ್ಲ, ಕ್ರಾಂತಿ ಚರ್ಚೆನೂ ಕೂಡ ನಡೀತಾ ಇದೆ. ಯಾವ ಕ್ರಾಂತಿನೂ ಆಯ್ತಲ್ಲ, ಏನು ಕ್ರಾಂತಿ ಆಯ್ತದೆ? ಯಾರು ಹೇಳಿದ್ದು ಕ್ರಾಂತಿ ಆಯ್ತದೆ ಅಂತ? ನಿಮ್ಮ ಪಕ್ಷದಲ್ಲೇ ಚರ್ಚೆ ನಡೀತಾ ಇದೆ ಸರ್. ನಿಮ್ಗೆ ಯಾರು ಹೇಳಿದ್ದು ಕ್ರಾಂತಿ ಆಯ್ತದೆ ಅಂತೇಳಿ? ನೀವು ಹೇಳಿದ್ರೆ ನಾವು ಹೇಳ್ತೀವಿ. ಕ್ರಾಂತಿ ಅಂದರೆ ಮುಖ್ಯಮಂತ್ರಿ ಬದಲಾವಣೆ ಕೂಡ ಆಗುತ್ತೆ ಅನ್ನೋ ವಿಚಾರ ಸರ್. ಎಲ್ಲ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ, ಅವೆಲ್ಲ ನಾವು ಮಂತವರು ಮಾತಾಡ್ತಕ್ಕಂಥ ವಿಚಾರ, ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸಂಪುಟ ಪುನರ್ರಚನೆ ಏನೂ ಇಲ್ಲ, ಹೈಕಮಾಂಡ್ ಅವರು ಹೇಳಬೇಕು ಅಂತ ಡಿ ಕೆ ಶಿ ಅವರು ಹೇಳ್ತಾರೆ. ಅವೆಲ್ಲ ನಾನು ಹೇಳಬೇಕಿಲ್ಲ, CM ಹೇಳಬೇಕಿಲ್ಲ, ಹೈಕಮಾಂಡ್ ಅವರು ಹೇಳಬೇಕು. ಆ ಅರ್ಥದಲ್ಲಿ ಮಾತಾಡ್ತಾರೆ. ನೀವು ನೋಡಿದ್ರೆ ನಮಗೆಲ್ಲ ಪರಿಗಣಿಸ್ಬೋದು ಅಂತ ಹೋಪಿದೆ. ಆದರೆ ನಮ್ಮನ್ನು ಪರಿಗಣಿಸಿ ಅಂತ ನಮ್ಗೆ ಒಪ್ಪಿರ್ತಕ್ಕಂಥದ್ದು. ಮಾಡದೇ ಇದ್ರೆ ಏನು ನಾವು ಪರಿಗಣಿಸಿ ಅಂತ ಹೇಳೋಕ್ಕಾಯ್ತದ? ಅಕಸ್ಮಾತ್ ಮಾಡಿದ್ರೆ ನಮ್ಮ ಸೀನಿಯಾರಿಟಿಗೆ ಒಂದು ಗೌರವವನ್ನು ಕೊಡಿ ಅಂತ ಮನವಿ ಮಾಡಿದ್ದೀವಿ. ಸರ್ ಆಮೇಲೆ ನೀವು ಕೂಡ ನಿನ್ನೆ ಒಂದು ಮಾತಾಡಿದ್ರೆ ಸರ್, ಡಿ ಕೆ ಶಿವಕುಮಾರ್ ಅವರು ಕೂಡ ಪಕ್ಷಾಧಿಕಾರಕ್ಕೆ ಬರೋದಕ್ಕೆ ಕಾರಣಕರ್ತರು, ಅವ್ರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನೋದು ಖಂಡಿತ ಬಹುತೇಕ ಶಾಸಕರು ಕೂಡ ಒತ್ತಾಯ ಮಾಡ್ತಾರೆ, ನೀವು ಒಬ್ರು ಅಂತಲ್ಲ. ಆ ಥರ ಅಂತಲ್ಲ ನೋಡಿ, ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ, ಅದರಿಂದ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ, ಅವ್ರಿಗೂ ಕೂಡ ಮಾಡಿಕೊಡ್ಬೋದು. ಅವರು ಯಾಕೋ ಈ ನಡುವೆ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಶುರು ಮಾಡ್ಬೋದು. ಇಲ್ಲ, ಅವ್ರು ಮೊದಲಿಂದನೂ ಕೂಡ ಅವ್ರು ದೇವ್ರ ಮೇಲೆ ಜಾಸ್ತಿ ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು, ಇನ್ನು ಇವತ್ತಿಂದ ಹೊಸದಾಗಿ ಏನು ಮಾಡ್ತಾ ಇಲ್ಲ. ಅವರು ಮೊದಲಿಂದನೂ ಕೂಡ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಪೂಜೆ ಪುನಸ್ಕಾರಗಳು ಮಾಡ್ತಕ್ಕಂಥದ್ದು ಮೊದಲಿಂದನೂ ಮಾಡ್ಕೊಂಡ್ಬಂದಿದ್ದಾರೆ ಅವರು. ಈ ಮುನಿರತ್ನ ಮತ್ತು ಡಿ ಕೆ ಶಿ ಅವರ ನಡುವೆ ಜಟಾಪಟಿ ಜಾಸ್ತಿ ಆಗ್ತಿದೆ ಅಂತ, ಪ್ರತಿ ಸಲನೂ ಜಟಾಪಟಿ ಜಾಸ್ತಿ ಆಗ್ತಿದೆ, ಇನ್ನೂ ಅದು ನಿಲ್ಲೋದು ಲಕ್ಷಣ ಕಾಣಿಸ್ತಾ ಇಲ್ಲ. ಮೊನ್ನೆ ಯಾರ್ಯಾರು ಜಟಾಪಟಿ? ಮುನಿರತ್ನ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ. ಮುನಿರತ್ನ ಅವ್ರ ಬಗ್ಗೆ ನೀವು ಕೇಳೋದ್ರಲ್ಲಿ ಅರ್ಥ ಇಲ್ಲಪ್ಪ. ಮುನಿರತ್ನ ಅಂತ ವ್ಯಕ್ತಿ ಬಗ್ಗೆ ನೀವು ಮೀಡಿಯಾದಲ್ಲಿ ನೀವೇನಾದರೂ ಮಾತಾಡಿದ್ರೆ ನಿಮ್ಮ ಮೀಡಿಯಾಗೆ ಅಗೌರವ ಅದು. ಹಾಂ, ಮುನಿರತ್ನ ಒಂಥರ ಅವರು ಫಿಲಮ್ ಆ್ಯಕ್ಟ್ರ್ ಇದ್ದಂಗೆ ಮತ್ತು ಜೋಕರ್ ಕೆಲಸ ಮಾಡ್ದಂಗೆ ಮಾಡ್ತಾವ್ರೆ ಅವರು. ಸಭೆಯಲ್ಲಿ ಹೋಗಿ ಗೌರವವಾಗಿ ಅವರು ಮಾಡಬೇಕಾಗಿತ್ತು, ಅದನ್ನು ಬಿಟ್ಬಿಟ್ಟು ಅಸಂಬದ್ಧ ಪದಗಳನ್ನ ಉಪಯೋಗಿಸ್ತಕ್ಕಂಥದ್ದು, ಯಾರ ಮೇಲೂ ಟಾರ್ಗೆಟ್ ಮಾಡ್ತಕ್ಕಂಥದ್ದು,
ಅವರು ಪೂರ್ವಯೋಜಿತವಾಗಿ ನಾನು ಹಿಂಗೇ ಮಾಡಬೇಕು ಅಂತಕ್ಕಂಥದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಬಂದು ಪಾಪ ಹೆಣ್ಮಗಳ ಮೇಲೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಾವ್ರೆ. ಅವ್ರಿಗೆ ಹಕ್ಕೈತೆ, ಹಕ್ಕನ್ನು ಕೇಳಲಿಕ್ಕೆ ಸೂಕ್ತವಾದಂಥ ವೇದಿಕೆಗಳಿದ್ದಾವೆ. ವಿಧಾನಸೌಧದಲ್ಲೂ ಕೂಡ ಅದನ್ನು ಕೇಳ್ಬೋದು. ಅವರು ಸೂಕ್ತವಾದಂಥ ವೇದಿಕೆಯಲ್ಲಿ ಕೇಳೋದು ಬಿಟ್ಬಿಟ್ಟು ಸುಮ್ಮನೆ ಅಲ್ಲಿ ಹೋಗಿ ಡ್ರಾಮಾ ಮಾಡ್ಕೊಂಡು ಬಂದಿದ್ದಾರೆ. ನೀವು ಮೀಡಿಯಾದವರು ಅವ್ರಿಗೆ ಹೆಚ್ಚು ಪ್ರಚಾರ ಕೊಟ್ಟರೆ ನಿಮ್ಮ ಮೀಡಿಯಾಗೆ ಗೌರವ ಕಡಿಮೆ. ಅವ್ರ ನಡವಳಿಕೆ ಏನು, ಅವ್ರು ಯಾವ ರೀತಿ ನಡೆದು ಬಂದರು, ಅವ್ರು ಯಾವ ರೀತಿ ಅವರ ನಡವಳಿಕೆಯನ್ನು ನಡೆಸ್ಕೊಂಡು ಬಂದರು, ಮೊದಲಿಂದನೂ ಕೂಡ ಯಾವ ರೀತಿ ಸಣ್ಣ ಪುಟ್ಟವ್ರ ಮೇಲೆ ಟಾರ್ಗೆಟ್ ಮಾಡಿದ್ರು. ಅಶೋಕ್ ಅಂತವ್ರನ್ನೇ ಏಡ್ಸ್ ಇಂಜೆಕ್ಷನ್ ಚುಚ್ಚಕ್ಕೆ ಹೋಗವ್ರೆ ಅಂತಂದರೆ ಅವ್ರ ನಾಯಕರ ಮೇಲೇ ಮತ್ತು ಅವರು ಯಾವ ರೀತಿ ಅವ್ರ ನಡವಳಿಕೆ ಐತೆ ಅಂತೇಳಿ ನೀವು ನಿಮ್ಮ ಮಾಧ್ಯಮದಲ್ಲಿ ಅವ್ರನ್ನ ಹೆಚ್ಚು ಪ್ರಚಾರ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಸರ್ ತಾವು ಏನಾದರೂ ಸಿ ಎಂ ಅವ್ರನ್ನ ಭೇಟಿ ಮಾಡಿದ್ದೀರಾ? ಇಲ್ಲ ಅದೇ ಸಿ ಎಂ ಅವ್ರನ್ನ ಭೇಟಿ ಮಾಡಿದ್ವಿ ಕೆಲಸ ಕಾರ್ಯಗಳಿಗೆ ಅಷ್ಟೇ, ಬೇರೆ ವಿಚಾರಕ್ಕೆ. ಇದು ಒನ್ ಟೈಮ್ಗೆ ಈಗ 30-40 ಮನೆಗಳಿಗೆಲ್ಲ ಅದೊಂದು ಕೊಡಬೇಕದು ಆಗ್ಬೇಕು, ಆದೇಶ ಆಗಿದೆ ಸರ್. ಅದೇ ಅದು ಆಗಬೇಕು. ಅದು ಬಡವ್ರಿಗೆ ಆಗಿರ್ತಕ್ಕಂಥದ್ದು ತೊಂದರೆ ಅದು ಆಗಬೇಕದು. ಅದು ಮಾಡಿದ್ದಾರೆ ನಮ್ಮ ಸರ್ಕಾರ. 60-40ಗೂ ಮುಂದೆ ಮಾಡ್ತೀವಿ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಅದನ್ನು ಕೂಡ ಮಾಡ್ತಾರೆ. ತುಂಬ ಜನಕ್ಕೆ ಅನುಕೂಲ ಆಗುತ್ತೆ, ತುಂಬ ಜನಕ್ಕೆ ಅನುಕೂಲ ಆಯ್ತದೆ. ತುಂಬ ಜನ ತೊಂದರೆ ಅನುಭವಿಸ್ತಾವ್ರೆ, ಅದರಿಂದ ಹೊರಗಡೆ ಬರಬೇಕು. ಅದ್ರ ಕಡೆ ಗಮನ ಹರಿಸ್ತಾ ಇದ್ದಾರೆ ನಮ್ಮ ಸರ್ಕಾರ, ಅದ್ರ ಕಡೆ ಗಮನ ಹರಿಸ್ತಾ ಇದೆ. ಸರ್ ಆಮೇಲೆ